ಎಲ್ಲ ಒಂದು ಸಂದರ್ಭದಲ್ಲೂ ಸಹ ಅವರಿಗೆ ಅವಕಾಶ ಇತ್ತು ಈ ಜಾತಿ ಗಣತಿ ಮಾಡೋದಕ್ಕೆ, ಆದ್ರೂ ಸಹ ಅವರು ಈ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಈಗ ಅವರು ಈ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡೋದು ಅಥವಾ ನಮ್ಮ ಒತ್ತಡದಿಂದ ಇದು ಆಗ್ತಾ ಇದೆ ಅನ್ನೋ ನೈತಿಕತೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿ ಈ ಒಂದು ಪ್ರಕ್ರಿಯೆಯನ್ನು ನಡೆಸಿಲ್ಲ. ಅದ್ರ ಜೊತೆಗೆ ಇದು ಸೆಂಟ್ರಲ್ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕಾಗಿ 246 ಏನು ಆರ್ಟಿಕಲ್ ಇದೆ ಆ ಒಂದು ವಿಧಿಯ ಒಂದು ಅನ್ವಯದಲ್ಲಿ ಜನಗಣತಿ ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ನಡೀತಾ ಇದೆ. ಇದು ನಾವು ಮತ್ತೊಮ್ಮೆ ಸ್ವಾಗತವನ್ನು ಮಾಡಲು ಇಷ್ಟಪಡ್ತೀನಿ. ಅದರ ಜೊತೆಗೆ ನೀವು ಏನು ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಜಾತಿ ಗಣತಿಯ ಹೆಸರಿನಲ್ಲಿ 10 ವರ್ಷ ಕಾಲಹರಣ ಮಾಡಿರೋದು ನಮ್ಮೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರವರ್ಗ 1ರಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಆರ್ಥಿಕ ಮಾನದಂಡವನ್ನು ಕಿತ್ತು ಹಾಕಿ ಅನ್ಯಾಯ ಮಾಡಲಾಗಿರುವುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ 106 ಸಣ್ಣ ಜಾತಿಗಳು, ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ರೆಪ್ರೆಸೆಂಟೇಷನ್ ಇಲ್ಲ. ಇದನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಕಾಣಬಹುದು. ಹಿಂದುಳಿದ ವರ್ಗಗಳ ನಾಯಕರಾದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸಹ ಈ ವರದಿಯನ್ನು ವಿರೋಧ ಮಾಡಿದ್ದಾರೆ ಹಾಗೂ ಇದು ಕಾಲಭೈರವನ್ನು ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಇದಕ್ಕಾಗಿ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಒಂದು ಕಡೆಯಿಂದ ಹೇಳಿದೀವಿ, ಇವರು ಈ ಜಾತಿ ಗಣತಿ ಅತ್ಯಂತ ಒಂದು ಅವೈಜ್ಞಾನಿಕ, ಅದರ ಜೊತೆಗೆ ಕಾಲಭೈರನ್ನು ಸಹ ಅವರು ಸಂಪೂರ್ಣವಾಗಿ ಇದನ್ನ ಬಹಿರಂಗ ಮಾಡಬೇಕಾಗಿರೋದು ಇನ್ನೂ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮತ್ತು ವೈಜ್ಞಾನಿಕವಾಗಿ ಒಂದು ಉತ್ತಮ ಒಂದು ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಮತ್ತೆ ಈ ವರದಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಏನು ಅವೈಜ್ಞಾನಿಕ ಕೆಲಸ, ಅದಕ್ಕೂ ಕೂಡ ಪರ್ಯಾಯ ತರಲಿರೋದು ನಮ್ಮ ಕೇಂದ್ರ ಸರ್ಕಾರದ ಜಾತಿ ಗಣತಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಮತ್ತು ಸಂಪುಟದಿಂದ ನಡೆದಿರ್ತಕ್ಕಂಥ ಏನು ನಿರ್ಣಯ ಇದೆ ಅದನ್ನ ಸ್ವಾಗತ ಮಾಡ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರ.